ಅವಳ ಮದುವೆ ಆಯ್ತು, ರಾಯರು ಹೋಗ್ಲಿಲ್ಲ ಏನು ಮದುವೆ ಇಂಥದ್ದು ಕಳ್ರು ಮದುವೆ ಆಗೋದು. ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ. ಯಾಕಂದರೆ ಅವನು 12 ವರ್ಷದಿಂದ ಅವರಿಬ್ಬರು ಅವನು ನಮ್ಮ ಮನೇಲೇ ಇದ್ದವ. 12 ವರ್ಷದಿಂದ ನಮ್ಮ ಮನೇಲೇ ಇದ್ದವ, ಕಳ್ಳವ. ಅವಳು ಕಳ್ಳರು, ಇಬ್ಬರಿಗೂ ಕಳ್ಳರು ಮದುವೆ ಆಯ್ತು. ಅದ್ರ ಬಗ್ಗೆ ನಾನು ಬರೀ ಇದೇ ದೊಡ್ಡ ಮಾಡ್ಕೊಳ್ಳೋದು, ಇದೇ ದೇಶಕ್ಕೆ ದ್ರೋಹ ಮಾಡೋದು, ವಂಚನೆ ಮಾಡೋದು, ಅವ್ರಿಗೆ ಅದೇ ಕಸಬು. ಅವಳಿಗೆ ಮಾನ ಮರ್ಯಾದೆ ಏನು ಇಲ್ಲ. ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ಬಿಟ್ಲ. ಅವಳನ್ನು ಕಂಡ್ರೆ ನಂಗೆ ಆಗೋದಿಲ್ಲ, ಅವಳು ಎಂದೂ ಉದ್ಧಾರ ಆಗೋದಿಲ್ಲ. ಮತ್ತು ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೋಸ ವಂಚನೆಯಲ್ಲಿ ಇದ್ದಳು. ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು, ನನ್ನ ಸತ್ಯ ಧರ್ಮದಲ್ಲಿ ಇರುವನು. ಮತ್ತು ನನ್ನ ಹಿರಿಯ ಮಗಳು ಗಾಯತ್ರಿ ಸಹ ಅವಳು ಸಹ ಗೌರವದಿಂದ ಮರ್ಯಾದೆಯಿಂದ ಬಾಳುವವಳು. ಅವಳು ಎಲ್ಲೋ ಒಂದು ಟೀಚರ್ ಕೆಲಸ ಮಾಡಿಕೊಂಡು ಎಲ್ಲೋ ಶಾಲೆ ಸ್ಕೂಲ್ ಪಾಠ ಹೊಲಿಗೆ ಮಾಡಿಕೊಂಡು ಜೀವನ ಆಗ್ತದೆ. ಅವಳ ಮೇಲೆ ಒಂದು ಸುಳ್ಳು ಅಪವಾದ ಹಾಕಿದ್ರು, ದುಡ್ಡು ಕೊಡಿದೆ ಅಂತ ಹೇಳಿ. ಮತ್ತು ಇಲ್ಲಿ ಒಳ್ಳೆ ವೇದಿಕೆ ಇವಳಿಗೆ ಸಿಕ್ಕಿತ್ತು. ಅದೊಂದು ಬಿಗ್ ಬಾಸ್ ವೇದಿಕೆ ಇವಳು ಸಿಕ್ಕಿದಾಗ ಇವಳಿಗೆ ಹೇಳೋ ಒಂದು ಒಳ್ಳೆ ಅವಕಾಶ ಇದ್ದಿತ್ತು. ಇವಳು ಹೇಳಲಿಲ್ಲ. ಇವಳದ್ದೇ ಒಂದು ಕೀರ್ತಿ ಬರಬೇಕು, ಅಥವಾ ಇವಳದ್ದೇ ಒಂದು ನಾನು ತಾನೇ ಎಲ್ಲವನ್ನು ಮನೆ ನಡ್ಕೊಂಡು ಹೋಗ್ತಾ ಇದ್ದೇನೆ, ನನ್ನ ಈ ಕುಟುಂಬ ನಾನೇ ನಡ್ಕೊಂಡು ಹೋಗಿ ಅಂತ ಸುಳ್ಳು ವರದಿಯನ್ನು ಕೊಡ್ತಾಳೆ. ಈ ಪಾಪಿ ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ. ಅವಳು ಒಂದು ಕ್ರಿಮಿ ಇದ್ದಂಗೆ, ದೇಶಕ್ಕೆ ಮಾದಕವಳು. ಮತ್ತೆ ಅವಳು ಮಾಡುವಂಥ ಎಲ್ಲ ಕೃತ್ಯಗಳನ್ನು ಈ 5 ಕೋಟಿ ಗೋವಿಂದ ಪೂಜೆ ಹಗರಣದಲ್ಲಿ ಅವಳು ಕೋಟಿ ಹಣ ಹೊಡೆದು ಸಾಬೀತಾಗಿದೆ. ಅದರಲ್ಲಿ ಮತ್ತೆ ಅವಳಿಗೆ ಈ ಕೋಟಿ ಹಣವನ್ನು ಹೊಡೆದ ಕಾರಣ ಮತ್ತು ಬೇರೆ ಬ್ಯಾಂಕಲ್ಲಿ ಬೇರೆ ಎಲ್ಲ ಡಿವೈಡ್ ಮಾಡಿ ಆ ಕೋಟಿ ಹಣ ಮಾತ್ರ ಲಕ್ಷ ಡಿವೈಡ್ ಮಾಡಿ ನನ್ನ ಹೆಸರಲ್ಲಿ, ನನ್ನ ಹೆಂಡತಿ ಹೆಸರಲ್ಲಿ, ಮತ್ತು ಶ್ರೀಕಾಂತ್ ಹೆಸರಲ್ಲಿ, ಚೈತನ್ಯ ಹೆಸರಲ್ಲಿ, ಹೀಗೆ ಪಡ್ಡೆ ಹುಡುಗರ ಹೆಸರನ್ನೆಲ್ಲ ಡಿಪಾಸಿಟ್ ಮಾಡಿ ಆ ಡಿಪಾಸಿಟ್ ಮಾಡಿದ ಬಾಂಡ್ ಮೇಲೆ ಮತ್ತೆ ಸಾಲ ತೆಗೆದು ಆ ಸಾಲದಿಂದ ಬರುವ ಬಡ್ಡಿಯಲ್ಲಿ ಇವಳು ವಂಚನೆ ಮಾಡಿ ತಿಂತಾ ಇದ್ದಾರೆ. ಮತ್ತು ಇವಳು ಈ ದೇಶಕ್ಕೊಂದು ಮಾದಕ ಇವಳು. ಮತ್ತು ಇವಳನ್ನ ನನ್ನ ಮಗಳಂತ ಹೇಳೋಕೆ ನಾಚಿಕೆ ಆಗ್ತದೆ. ಪಾಪಿ ಹುಡುಗಿ ಇವಳು ಎಂದಿಗೂ ಇವಳು ಯಾವತ್ತೂ ನಮ್ಮ ಬಾಳಿನಲ್ಲಿ ಬರಲೇ ಕೂಡದು. ಇಂಥವರಿಗೆಲ್ಲ ಜನ ಸಪೋರ್ಟ್ ಕೊಡ್ತಾರಲ್ಲ, ಇದು ಅವಳೊಂದು ಕ್ರಿಮಿನಲ್. ಜನ ಇದಕ್ಕೆ ಮನ್ನಣೆ ಕೊಡಬಾರದು. ಮತ್ತು ಅವಳ ಸುಳ್ಳು ಹೇಳಿಕೆ ವರದಿಗಳಿಗೆ ಯಾವುದೇ ಮನ್ನಣೆ ಕೊಡಬಾರದು. ಅವಳು ಮತ್ತೆ ಬೇರೆ ಮಾಡಬೇಕಾದಲ್ಲ ಖರ್ಚುಗಳನ್ನು ಮಾಡಿದೆ. ಸೈನಿಕರಿಗೆ ದುಡ್ಡು ಕೊಟ್ಟುವುದು ಒಂದು ಹೆಮ್ಮೆ. ಆದರೆ ಅವಳು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದಿದ್ರೆ, ಅಥವಾ ಸ್ವಂತ ದುಡ್ಡಿನ ಅವರು ಕಷ್ಟಪಟ್ಟು ದುಡ್ಡಿನ 50,000 ಕೊಟ್ಟಿದ್ರು ನಂಗೆ ಸಂತೋಷ ಇತ್ತು. ಇದು ಯಾರ್ದು ತಲೆಬರು ದುಡ್ಡಿನಲ್ಲಿ ಕೊಡುವುದು ನ್ಯಾಯ ಅನ್ನಿಸ್ತದೆ. ಗೋವಿಂದ ಪೂಜೆ 5 ಕೋಟಿ 7-8 ಕೋಟಿ ಹೊಡೆದಿದ್ದಾಳೆ. ಅದರಿಂದ ಗೋವಿಂದ ಪೂಜೆ ಹೇಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಪಾಪ ಅವರಿಗೂ ಸಹ ಈ ಹಗರಣದಲ್ಲಿ ಅವರಿಗೂ ನ್ಯಾಯ ಸಿಗುವಾಗ ದೊಡ್ಡ ಮಗಳನ್ನು ಸುಮ್ಮನೆ ನನ್ನ ದೊಡ್ಡ ಮಗಳೇನಂದ್ರೆ ಅವಳು ಮರ್ಯಾದೆಯಿಂದ ಬರ್ತಾಳೆ, ಬದುಕುತ್ತಾಳೆ, ಮರ್ಯಾದೆಯಿಂದ ಬಾಳ್ತಾರೆ. ಮತ್ತು ನನ್ನ ದೊಡ್ಡ ಮಗಳನ್ನ ಕಂಡ್ರೆ ನನ್ನ ಹೆಂಡತಿ ಆಗುದಿಲ್ಲ ಅಂದ್ರೆ ಚೈತನ್ಯ ತಾಯಿಗೆ ಆಗುದಿಲ್ಲ. ಅಂದ್ರೆ ಅವಳು ಮರ್ಯಾದೆಯಿಂದ ಬಾಳ್ತಾಳೆ. ಇವಳು ಹಾಗೆ ಮೋಸ ವಂಚನೆ ಮಾಡುವಳಲ್ಲ. ಮಾಡುವಳಲ್ಲ. ಅವಳು ಎಲ್ಲೋ ಒಂದು ಶಾಲೆ ಟೀಚರ್ ಕೆಲಸ ಮಾಡ್ಕೊಂಡು ಸಣ್ಣ ಪುಟ್ಟ ಹೊಲಿಗೆ ಮಾಡ್ಕೊಂಡು ಪಾಠ ಗೀಟ ಹೇಳ್ಕೊಂಡು ಮರ್ಯಾದೆಯಿಂದ ಗೌರವದಿಂದ ನನ್ನಾಗೆ ಛಲವಾದಿ ಅವಳು. ನಾನು ಗೌರವದಿಂದ ಬದುಕಬೇಕು, ಗೌರವದಿಂದ ಬಾಳಬೇಕು. ನಮ್ಮ ತಂದೆಗೆ ಒಂದು ಹೆಸರು ತರಬೇಕು. ಅದು ನನ್ನ ತಂದೆ ಬಾಲನಾಯಕರು. ಅವರು ಗೌರವ ಮಾಸ್ಟರ್ ಆಗಿ ಶಾಲೆಯಲ್ಲಿ 100 ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಟ್ಟ ನನ್ನ ತಂದೆ ದಿವಂಗತ ಬಾಲಮಾಸ್ಟರ್. ನನ್ನ ತಂದೆ ತುಂಬಾ ಹೆಸರುವಾಸಿಯಾದರು. ಆಗ ಅಜ್ಜನ ಹೆಸರನ್ನು ಉಳಿಸುವುದು ನನ್ನ ಹಿರಿಯ ಮಗಳಾದ ಕರ್ತವ್ಯ. ಅದನ್ನ ಭಾವನೆ ಇಟ್ಟುಕೊಂಡು ನನ್ನ ಅಜ್ಜ ಗೌರವದಿಂದ ಬದುಕಿದ್ರು. ನನ್ನ ಅಪ್ಪನೂ ನಾನೆಲ್ಲ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ದೋಸೆ ಹಾಕೊಂಡು ಟೀ ಕಾಫಿ ಮಾಡಿಕೊಂಡು ಈ ಹೋಟೆಲ್ ಗ್ಯಾಸ್ ತಿಳ್ಕೊಂಡು ಜೀವನ ಮಾಡ್ತೇವೆ. ಒಂದು ಅನ್ನ ಹಾಕೋ ಯೋಗ್ಯತೆ ಇವಳಿಗಿಲ್ಲ. ಇವಳು ಜನ್ಮಕ್ಕೆ ನನ್ನ ಹೆಂಡತಿ ಇದ್ದಲ್ಲ, ಅವಳು ನನಗೆ ಕೋಟಿ ಗೋವಿಂದ ಪೂಜೆ 5 ಕೋಟಿ ಹಗರಣದಲ್ಲಿ ಕೋಟಿ ಹಣ ಹೊಡೆದಿದ್ದಾಳೆ. ಆ ಹಣ ತಂದು ಇವಳು ಕೈ ಕೊಟ್ಟಿದ್ದಾಳೆ. ಅದರಿಂದ ಇವಳು ನಡೀತಾಳೆ. ಇವಳು ಗಂಡ ಬೇಡ, ಮಕ್ಕಳ ಬೇಡ, ಗಂಡನ ಗೌರವ ಮನಸ್ಸು ಬೇಡ. ಇವಳಿಗೆ ಗಂಡನನ್ನು ಕಟ್ಟಿಕೊಂಡು ಸ್ವಾಭಿಮಾನದಿಂದ ಬದುಕಬೇಕು, ಮನೆಯಿಂದ ಬರಬೇಕಂದ್ರೆ ಅವಳಿಗೆ ಇದಿಲ್ಲ. ಮಗಳಿಗೆ ಸಪೋರ್ಟ್ ಕೊಡ್ತಾ ಹೋದ ಮಗ ಅವ್ರಿಗೆ 5 ಕೋಟಿ ರೂಪಾಯಿ ಹಗರಣದಲ್ಲಿ ಮನೆಯಲ್ಲೇ ಹಣದ ರಾಶಿ ಯಾಕೆ ಆಗ್ತಿತ್ತು. ಮಗಳೇ ನೀನು ಮಾಡಿ ತಪ್ಪು ಅಂತ ಎಂದೂ ಮಗಳಿಗೆ ಹೇಳಿದವಳಲ್ಲ. ಇವಳು ಸಹ ಅವಳೊಟ್ಟಿಗೆ ನಾಚಿಕೆ ಬಿಟ್ಟು ಕುಟುಂಬ ಅದು. ಇವಳು ಹಿಂದೆ ಇವಳು ತಂದೆ ತಾಯಿ ಕುಟುಂಬ ಒಳ್ಳೆದಿತ್ತು, ನಮಗೂ ಒಳ್ಳೆ ಹೆಸರು. ಅದು ಈಗ ಇವಳು ನೀಚ ಬುದ್ಧಿಯಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಾಳೆ.
ಅವ್ರದ್ದು ಏನೇ ಮಾಡ್ರು ಅವ್ರನ್ನ ಹೋಗೋದು ಅವ್ರಿಗೆ ಸಪೋರ್ಟ್ ಕೊಡೋದು. ಇಂಥ ತಾಯಿ ಮಗಳು ಹೇಳಿಲ್ಲ ನಿಮ್ಗೆ? ಇಂಥ ತಾಯಿ ಮಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಹೇಳಿಲ್ಲ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಂಗೆ ಹೇಳ್ಕೊಂಡ್ರೆ ನನ್ನ ಮಗಳು ನಂಗೆ ಗೊತ್ತಿಲ್ಲದೆ ಹೋದವರು ಮನೆ ರಾತ್ರಿ ಬೀಗ ಹಾಕೊಂಡು ರಾತ್ರಿ ಬೀಗ ನಾನು ಹೋಟೆಲ್ ಕೆಲಸ ಮಾಡ್ತಿದ್ದೆ. ರಾತ್ರಿ ಬಂದ ಮನೆ ಬೀಗ ಹಾಕೊಂಡು ಇವರಷ್ಟಿಗೆ ನಂಗೆ ಹೇಳಿದೆ, ನನ್ನ ಗಮನ ಕೇಳಿದೆ. ನಾನು ಜಗಲೀಸ್ ನನ್ನ ಮನೆ ಸ್ವಲ್ಪ ನಾನು ಕಟ್ಟಿದ್ದೆ ಮನೆಯಲ್ಲೇ ನನಗೆ ನನ್ನ ಮನೆ ಬೀಗ ಹಾಕೊಂಡು ನನಗೆ ಹೇಳಿದೆ ಇವರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಅದು ಬಿಗ್ ಬಾಸ್ ಕರೀಲಿಲ್ಲ ಮೊನ್ನೆ ಮದುವೆಗೆ ಕರೀಲಿಲ್ಲ. ಮದುವೆ ಕರ್ಲಂತ ಇವರು ಮದುವೆ ಯಾಕೆ ಕರೀತಾರೆ? ಅವ್ರಿಗೆ ಮಾನ ಮರೆಯೋದಿಲ್ಲಲ್ಲ, ನಾನು ಮರೆಯಿಸ್ತಲ್ಲ. ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗುವುದಿಲ್ಲಲ್ಲ, ಇವ್ರು ಗೌರವಕ್ಕೆ ಇವರು ಮಾಡುವ ಕಳ್ಳ ಕೆಲಸ ಹೊರಗೆ ಬರ್ಸತ್ತಲ್ಲ. ನಾನು ಸತ್ಯ ಯಾಕೆ ಒಪ್ಪಿಗೆ ಇಲ್ಲ. ನನ್ನ ಒಪ್ಪಿಗೆ ಇಲ್ಲ, ಯಾಕಂದ್ರೆ ಅವನೊಬ್ಬನು ಕಳ್ಳ ಅವು ಕಳ್ಳ. ಇವರು ಕಳ್ಳ ಮದುವೆ ಆಗಿದೆ. ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಯಲ್ಲಿ ಇರ್ತಾರೆ. ಇವರು ಯಾರು ತಲೆ ಹೊಡೆಯುದು? ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ತಂದೆ ಇರ್ಬೇಕಿತ್ತು. ವಿಡಿಯೋ ನೋಡಿದ್ರಾ ಮದ್ವೆದ ವಿಡಿಯೋ? ಇಲ್ಲ, ನಾನು ಇಲ್ಲಿ ನಾನು ಇದ್ದೆ ಅನ್ನೋ ತರ ಬೇರೆ ಇವರ ದೇಶದಲ್ಲಿ ಅವರು ತೋರಿಸಿ ಇರ್ಬೋದು. ಅದನ್ನು ನಿಜವಾಗಿ ನಾನಲ್ಲ. ಅಲ್ಲ, ವಿಡಿಯೋ ನೋಡಿದ್ರಾ? ಮದ್ವೆ ವಿಡಿಯೋ ನೋಡಿದ್ರಾ? ಮದುವೆ ನೋಡಿದೆ. ನೀವಿಲ್ಲ ಅಲ್ಲ, ನನ್ನ ತಂದೆ ಇಲ್ಲದ ಹುಡುಗಿ ಯಾರೋ ಒಬ್ಬರು ವಿಡಿಯೋ ಕಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ. ತಂದೆ ಇಲ್ಲ ಅಂತ ಹೇಳಿಕೆ ಏನು ಕಾರಣ? ತಂದೆಯನ್ನು ನೋಡಿದಾರ ಅಥವಾ ತಂದೆಯನ್ನು ವಿಚಾರವನ್ನು ಮಾಡಿದಾರ? ಸುಳ್ಳು ವರದಿಯನ್ನು ಕೊಡಬೇಡಿ ವಿಡಿಯೋದಲ್ಲಿ. ಯಾಕಂದ್ರೆ ಸ್ವಂತ ಜನ್ಮ ಕೊಟ್ಟ ತಂದೆನೇ ಜೀವಂತವಾಗಿ ಇರುವಾಗ ಅವರು ತಂದೆ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದು ತಪ್ಪು. ಆ ತಪ್ಪು ಇವರ ತಪ್ಪು ಮಾಹಿತಿಗೆ ಯಾರು ಯಾರು ಇದು ಹೇಳಿಕೆ ಕೊಡಬೇಡಿ. ಕ್ಷಮಿಸ್ತೀರಾ? ಖಂಡಿತ ನಾನು ಕ್ಷಮಿಸಿದೆ. ಯಾಕಂದ್ರೆ ಅವ್ರು ಅಷ್ಟು ಕಠೋರ, ಅವ್ರು ಪಾಪಿ. ಅವ್ರು ನನ್ನ ಕುಟುಂಬದಲ್ಲಿ ಹೇಗೆ ಹುಟ್ಟಿದ್ರು, ಯಾವ ಹೆಣ್ಣು ಮನೆ ಯಾವ ಕುಟುಂಬದಲ್ಲಿ ಇಂಥ ಹೆಣ್ಣು ಹುಟ್ಟಬಾರದು. ಮತ್ತೆ ಹೇಳ್ಕೊಂಡು ಸುಳ್ಳು ಎಲ್ಲ ಹೇಳುದು ಸುಳ್ಳು. ಬಿಗ್ ಬಾಸ್ ಅಲ್ಲಿ ಅಥವಾ ಕೆಲವು ಒಂದು ಟಿವಿ ಕಾರ್ಯಕ್ರಮದಲ್ಲಿ ಎಲ್ಲ ಇವ್ರ ಬಗ್ಗೆ ಹೆಮ್ಮೆ ಕೊಡ್ತಾರೆ. ದಯವಿಟ್ಟು ಅವಳ ಬಗ್ಗೆ ಎಲ್ಲೂ ಹೆಮ್ಮೆ ಹೇಳಿಕೆಯನ್ನು ಕೊಡೋದಕ್ಕೆ ಬಿಟ್ಟ ಹೆಣ್ಣು ಅವಳಿಗೆ ಒಂದು ತಂದೆ ಒಂದು ತುತ್ತು ಅನ್ನ ಹಾಕುವಷ್ಟು ಯೋಗ್ಯತೆ ಇಲ್ಲದವಳು ಈ ದೇಶ ಸೇವೆ ಹೇಗೆ ಮಾಡೋದು ಸಾಧ್ಯ? ದೇಶ ಸೇವೆ ಮಾಡುದು ಹೌದು. ಯಾಕಂದ್ರೆ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡು ಅಕ್ಕ ತಂಗಿಯನ್ನು ಹೊಂದಿಕೊಂಡು ಅವರಿಗೆ ಸಹಾಯ ಮಾಡ್ತಾ ಬಂದಿದ್ದಿದ್ರೆ ಅದರಲ್ಲಿ ಏನಾದ್ರು ಕಷ್ಟಪಟ್ಟ ಹಣದಲ್ಲಿ ಏನಾದ್ರು ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಿದ್ರೆ ಅದರ ತಂದೆಯನ್ನು ಗೌರವದಿಂದ ನೋಡಿದ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.